ಈತನ ಪತ್ನಿ ಚೈತ್ರ ಆರ್ ನಟಿಯಾಗಿದ್ದು ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಸ್ನೇಹಿತನಿಂದ ಹೇಳಿಸಿ ಕಿಡ್ನಾಪ್ ಮಾಡಿಸಿದ್ದಾನೆ. ವರ್ಧನ್ ಎಂಟರ್ಪ್ರೈಸಸ್ನ ಮಾಲೀಕ ಹರ್ಷವರ್ಧನ್ ಅಪಹರಣ ಮಾಡಿಸಿರೋ ಆರೋಪ ಕೇಳಿ ಬಂದಿದ್ದು, ಪತ್ನಿಯ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ತಂದು ಒಪ್ಪಿಸಿದ್ರೆ ನಿಮ್ಮ ಮಗಳನ್ನ ಸೇಫ್ ಆಗಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಸದ್ಯ ಈ ಸಂಬಂಧ ಚೈತ್ರಾಳ ಸಹೋದರಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೋಟೆಲ್ನ ಮಹಡಿ ಮೇಲಿಂದ ಯುವತಿ ಬಿದ್ದ ಕೇಸ್ಗೆ ವೈಟ್ಫೀಲ್ಡ್ ವಿಭಾಗ ಡಿಸಿಪಿ ಪರಶುರಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಸೌಂಡ್ ಆಗ್ತಿದೆ ಅಂತ ಬಂದ ಕರೆ ಆಧಾರದ ಮೇಲೆ ಹೋಗಿ ಹೊಯ್ಸಳ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ 4ನೇ ಫ್ಲೋರ್ನ ಒಂದೇ ರೂಮಿನಲ್ಲಿ 8 ಜನ ಇದ್ದಿದ್ದು ಗೊತ್ತಾಗಿದೆ. ನಂತರ 4ನೇ ಫ್ಲೋರ್ನಿಂದ 2 ಯುವಕರನ್ನ ರಿಸೆಪ್ಷನ್ಗೆ ಕರೆದುಕೊಂಡು ಬರಲಾಗಿತ್ತು. ಈ ಸಂದರ್ಭದಲ್ಲಿ 4ನೇ ಫ್ಲೋರ್ನಿಂದ ಯುವತಿ ಕೆಳಗೆ ಬಿದ್ದಿದ್ದಾಳೆ ಅಂತ ಡಿಸಿಪಿ ಪರಶುರಾಮ್ ಹೇಳಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ದುಷ್ಕರ್ಮಿ ಆತಂಕ ಸೃಷ್ಟಿಸಿದ ತಹಶೀಲ್ದಾರ್ ಕಚೇರಿಯಲ್ಲಿ ಶೀಘ್ರದಲ್ಲೇ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಲಿದೆ. ಎಲ್ಲರನ್ನೂ ಬೇಗ ತೆರವುಗೊಳಿಸಿ ಅಂತ ಕಳಿಸಿದ್ದ ಮೇಲ್ ಇದಾಗಿದೆ. ಗೈನಾ ರಮೇಶ್ @outlook.com ಎಂಬ ಇಮೇಲ್ ಮೂಲಕ ಬೆಳಗ್ಗೆ 7:25ಕ್ಕೆ ಸಂದೇಶ ರವಾನೆಯಾಗಿದೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಆತಂಕ ಸೃಷ್ಟಿಸಿದೆ. ಪಾಕಿಸ್ತಾನ್ ISI ಸೆಲ್ಸ್ ಇನ್ ತಮಿಳುನಾಡು ಎನ್ನುವ ಹೆಸರಿನಲ್ಲಿ ಜಿಲ್ಲಾಧಿಕಾರಿಗಳ ಇಮೇಲ್ಗೆ ಬೆದರಿಕೆ ಪತ್ರ ರವಾನೆ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಇಡಲಾಗುತ್ತೆ, 5 ಬಾಂಬ್ಗಳನ್ನು ಇಟ್ಟು ಸ್ಫೋಟಿಸಲಾಗುವುದು ಎಂಬ ಸಂದೇಶ ಇದಾಗಿದೆ. ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿರುವಂತಹ 2 ಮಳಿಗೆಗಳಲ್ಲಿ ತೀವ್ರ ತಪಾಸಣೆಯನ್ನ ಈಗ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಇನ್ನು ಶ್ವಾನದಳದಿಂದ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆ ರೆವಿನ್ಯೂ ಪ್ರಗತಿ ಪರಿಶೀಲನೆ ಸಭೆ ಹಾಗೂ ಭೂ ಸ್ವಾಧೀನ ಸಭೆ ರದ್ದಾಗಿದೆ. ಜಿಲ್ಲೆಯ ಎಲ್ಲಾ ಎಸಿಗಳು, ತಹಶೀಲ್ದಾರ್ಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳೊಂದಿಗೆ ಡಿಸಿ ಸಭೆಗೆ ಕರೆದಿದ್ರು. ಕಚೇರಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕೋರ್ಟ್ ಹಾಲ್ನಲ್ಲಿ ನಡೀತಾ ಇದ್ದ ಸಭೆ ರದ್ದಾಗಿದೆ. ಏಜೆಂಟ್ ನಂಬಿ ಉದ್ಯೋಗ ಅರಸಿ ವಿದೇಶಕ್ಕೆ ಹೋಗಿದ್ದ ಕನ್ನಡಿಗ ದುಬೈನಲ್ಲಿ ತುತ್ತು ಅನ್ನಕ್ಕೂ ಪರದಾಡುವಂತಹ ಶೋಚನೀಯ ಪರಿಸ್ಥಿತಿಗೆ ತಲುಪಿದ್ದಾನೆ. ವಿದೇಶಿ ಕಂಪನಿಯು ಆತನ ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳವನ್ನು ನೀಡದೆ ಸತಾಯಿಸಿದ್ದಾನೆ. ಏಪ್ರಿಲ್ 3ರಂದು ಅಬುದಾಬಿಗೆ ತೆರಳಿದ್ದ ಬೀದರ್ನ ಬಸವ ಕಲ್ಯಾಣದ ಆಲಗುಡ ಗ್ರಾಮದ ಯುವಕ ದೌಲಪ್ಪ ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಈ ಬಗ್ಗೆ ವಿಡಿಯೋ ಮಾಡಿ ಅಳಲು ತೋಡಿಕೊಂಡ ಯುವಕ, ಏಜೆಂಟ್ನಿಂದ ನನಗೆ ಮೋಸ ಆಗಿದೆ, ಯಾರು ಏಜೆಂಟ್ ನಂಬಿ ವಿದೇಶಕ್ಕೆ ಬರಬೇಡಿ, ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳ ನೀಡ್ತಾ ಇಲ್ಲ, ಒಂದೊತ್ತು ಊಟನೂ ಕೊಡ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನಂಗೆ ಈಗ ಇಲ್ಲಿ 6 ತಿಂಗಳು ಬಂದು ಕೆಲಸ ಮಾಡಿದೆವು. ಅವು 6 ತಿಂಗಳ ಮೇಲೆ ಕೆಲಸ ಕಂಪನಿಗಡೆ ಇಲ್ಲ. ಮತ್ತು ಕಂಪನಿ ಏನಂತಾರೆ, ನಮ್ಮ ಪಾಸ್ಪೋರ್ಟ್ ಕೊಡು ಅಂತಾರೆ, ನೀವು 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕಾ, ನೀವು ಹೋಗ್ಬೇಕು ಊರಿಗೆ ಹಂಗಂತ ಹೇಳ್ತಾರೆ ರೀ. ಮತ್ತು ಅವು ಏಜೆಂಟ್ರಿ ಮಾತು ಕೇಳಬೇಡ್ರಿ, ಫ್ರಾಡ್ ಮಾಡ್ತಾರೆ ಅವ್ರು. ನಾ ಒಂದು ಏಜೆಂಟ್ ಇದ್ದಾನೆ, ಅವನ ಉತ್ತಮ್ ಅಂತ, ಅವನ ಊರ ವಾಂಜರ್ಖೇಡ್ ಅಂತ ಬಾಲ್ಕಿ ಹುಲ್ಸೂರ್ದ ಹತ್ರ ಅವ್ರ ಊರು ಬರುತ್ತೆ. ಅವ್ರ ಮಾತು ಕೇಳಬೇಡ್ರಿ, ಅವ್ರು ಫೇಕ್ ನಂಗೆ ಇದೇ ಮಾಡ್ಯಾರ, ಅವ್ರು ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತು ನಾ ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋದಂದನ, ಅವನು ಏನಂತ ಅಲ್ಲಿ ಏನು ದಂಧೆ ಇಲ್ಲ. ಸುದ್ದಿ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಪೊಲೀಸರು ಬಂಧಿಸಿದ್ದಾರೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆ ಬಳಿ ನಕಲಿ ಸಿಗರೇಟ್ ಮಾರಾಟ ಮಾಡ್ತಾ ಇದ್ದ ತಮಿಳುನಾಡು ಮೂಲದ ಗೋಪಾಲ್, ಮಂಡ್ಯ ಮೂಲದ ದರ್ಶನ್ ಹಾಗೂ ಕಾರ್ತಿಕ್ನನ್ನ ಬಂಧಿಸಲಾಗಿದೆ. ಬಂಧಿತರಿಂದ ಬರೋಬ್ಬರಿ 6,71,484 ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ ವಶಕ್ಕೆ ಪಡೆಯಲಾಗಿದೆ. ಚಿಂತಾಮಣಿ ನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಯುವಕನೊಬ್ಬ ಮಹಿಳೆಯ ಜುಟ್ಟು ಹಿಡಿದು ದರದರನೆ ಎಳೆದೊಯ್ದ ರಾಕ್ಷಸರಂತೆ ವರ್ತಿಸಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಮೂಡಿಗೆರೆ ತಾಲೂಕಿನ ಬೀಚುವಳ್ಳಿ ಗ್ರಾಮದಲ್ಲಿ ಮನೆ ಲೀಸ್ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದೆ. ಸಬೀರಾ ಹಾಗೂ ರತ್ನ ಎಂಬುವರ ಮಧ್ಯೆ ಕಿರಿಕ್ ನಡೆದಿದ್ದು, ರತ್ನ 8 ಲಕ್ಷ ಪಡೆದು ಮನೆಯನ್ನ ಲೀಸ್ಗೆ ಕೊಟ್ಟಿದ್ರು. ಆದ್ರೆ ಮನೆ ಬಿಟ್ಟಾಗ ಮನೆ ರಿಪೇರಿ ಮಾಡಿಸಿದ್ದೀನಿ, ಟೈಲ್ಸ್ ಹಾಕ್ಸಿದ್ದೀನಿ, 18 ಲಕ್ಷ ಕೊಡಿ ಅಂತ ಸಬೀರಾ ಖ್ಯಾತೆ ತೆಗೆದಿದ್ದಾಳೆ. ಇದೇ ಕಾರಣಕ್ಕೆ ರತ್ನ ಸಬೀರಾ ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂಪ್ಲಾ ನಾಯಕ್ ಮನೆ ಮೇಲೆ ಲೋಕ ದಾಳಿ ಮಾಡಿದೆ. ಬಸವನಗುಡಿಯ ಬಾಡಿಗೆ ಮನೆಯ ಮೇಲೆ ಲೋಕ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಹಾಗೆ ಅವರ ಕುಟುಂಬಸ್ಥರ ನಿವಾಸದ ಮೇಲೆ ಲೋಕ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಒಟ್ಟು 6 ತಂಡಗಳಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆ ಪರಿಶೀಲಿಸಿದ್ದಾರೆ. ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೆಳಗಾವಿ ಜಿಲ್ಲೆ ವಿಜಿಲೆನ್ಸ್ ಉಪನಿರ್ದೇಶಕ ರಾಜಶೇಖರ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಧಾರವಾಡದ 2 ಮನೆ ಸೇರಿ ಬೆಳಗಾವಿ, ಹಾವೇರಿ ಮತ್ತು ಚಿತ್ರದುರ್ಗದ ಮನೆಗಳ ಮೇಲೆ ರೇಡ್ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಸ್ಪಿ ಸಿದ್ಲಿಂಗಪ್ಪ, ಡಿಎಸ್ಪಿ ಕುರಬಗಟ್ಟಿ ಹಾಗೂ ವೆಂಕನಗೌಡ ಪಾಟೀಲ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ರಾಯಚೂರಿನ ಯರಮರಸ್ ಬಳಿ ಇರೋ ವೈಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸೇರಿದ ಕಲ್ಲಿದ್ದಿಲು ಅಕ್ರಮ ಸಾಗಾಟ ಮಾಡಲಾಗ್ತಾ ಇರೋ ಆರೋಪ ಕೇಳಿ ಬಂದಿದೆ. ನಿರ್ವಹಣಾ ಖಾಸಗಿ ಕಂಪನಿ ಅಕ್ರಮವೆಸಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಆರ್ಥಿಕ ನಷ್ಟ ಉಂಟು ಮಾಡ್ತಾ ಇದ್ದು, ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಘಟಕದ ಮುಖ್ಯ ಅಭಿಯಂತರ ಚಂದ್ರಶೇಖರ್ ಶೆಟ್ಟಿ ದೂರು ದಾಖಲಿಸಿದ್ದಾರೆ. ಕಲ್ಲಿದ್ದಿಲು ಡಂಪಿಂಗ್ ಹಾಗೂ ಸ್ವಚ್ಛತಾ ನಿರ್ವಹಣೆ ಮಾಡೋ ಎಂಆರ್ಎಸ್ ಪವರ್ ಮೇಕ್ ಕಂಪನಿಯ ಉಪಾಧ್ಯಕ್ಷ ಅಜಯ್ ಕುಮಾರ್ ಹಾಗೂ ಇನ್ಚಾರ್ಜ್ ಸುರೇಂದ್ರನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬರೋಬ್ಬರಿ 10 ಲಕ್ಷ ಮೌಲ್ಯದ ಸುಮಾರು 200 ಟನ್ ಕಲ್ಲಿದ್ದಿಲು ಅಕ್ರಮ ಸಾಗಾಟವಾಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಮೊಳಕಾಲ್ಮೂರು ತಾಲೂಕಿನ ಮಾಚೇನಹಳ್ಳಿ ಬಳಿ ಹಾಡಹಗಲೇ 100 ಟನ್ಗಟ್ಟಲೆ ಮರಳು ಲೂಟಿ ಹೊಡೆಯಲಾಗ್ತಾ ಇದೆ. ಚಿನ್ನ ಹಗರಿ ನದಿ ಪಾತ್ರದಲ್ಲಿ ದಂಧೆಕೋರರು ಮರಳು ಲೂಟಿ ಹೊಡಿತಾ ಇದ್ದು, ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತ ಡಿಎಂಜಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಈ ದಂಧೆಯಲ್ಲಿ ಅವರದ್ದೇ ಕೈವಾಡವಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಅಕ್ರಮ ಮರಳು ದಂಧೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಾಡಹಗಲೇ ಮನೆಗೆ ನುಗ್ಗಿ 20 ಲಕ್ಷ ಮೌಲ್ಯದ ಚಿನ್ನ ಹಾಗೂ 20 ಲಕ್ಷ ನಗದು ದೋಚಿ ಕಳ್ಳ ಪರಾರಿಯಾಗಿರೋ ಘಟನೆ ಬೆಂಗಳೂರಿನ ಭಾರತ್ ನಗರದ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿದೆ. ಮಾಯಣ್ಣ ಗೌಡ ಅನ್ನೋರು ತಮ್ಮ ಕನಸಿನ ಮನೆ ಖರೀದಿಗೆ ಜೀವನ ಪೂರ್ತಿ ಕಷ್ಟಪಟ್ಟು ಕೊಟ್ಟಿ ಹೂಡಿಟ್ಟಿದ್ದ ಹಣವನ್ನ ಖದೀಮ ದೋಚಿದ್ದು, ಕುಟುಂಬ ದಿಕ್ಕು ತೋಚದೆ ಕಂಗಾಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 3ರಂದು ಮಂಗಳೂರಿನ ಜಲಜ ಎಂಬ ವೃದ್ಧೆಯ ಮೇಲೆ ಕೊಲೆ ಯತ್ನ ನಡೆಸಿ ಮನೆಗಳ್ಳತನ ಮಾಡಿದ್ದ ಆರೋಪಿಗಳನ್ನ ಸೂರತ್ಕಲ್ ಪೊಲೀಸರು ಬಂಧಿಸಿದ್ದಾರೆ. 3 ಕುಖ್ಯಾತ ದರೋಡೆಕೋರರಾದ ಗಿರೀಶ್ ಅಟ್ ಸೈಕಲ್ ಗಿರಿ, ವಿನೋದ್ ಅಟ್ ಕೋತಿ, ಶಹೀನನ್ನ ಬೆಂಗಳೂರಿನಲ್ಲಿ ಸೂರತ್ಕಲ್ ಪೊಲೀಸರು ಬಂಧಿಸಿದ್ರು. ಇವರಿಂದ ಬರೋಬ್ಬರಿ 4 ಲಕ್ಷ ಮೌಲ್ಯದ ಚಿನ್ನಾಭರಣ, 20,000 ರೂಪಾಯಿ ನಗದು ವಶಕ್ಕೆ ಪಡೆದಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಯಾನ್ಸಿ ಸ್ಟೋರ್ಗೆ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನಲ್ಲಿ ನಡೆದಿದೆ. ಬೆಂಕಿ ಅವಘಡದಲ್ಲಿ ಫ್ಯಾನ್ಸಿ ಸ್ಟೋರ್ನಲ್ಲಿರುವ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಘಟನೆ ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಲ್ಪಿಜಿ ತುಂಬಿದ್ದ ಆಟೋ ಸ್ಫೋಟವಾಗಿದ್ದು, ರಿಕ್ಷಾ ಜೊತೆ 2 ಕಾರುಗಳು ಸುಟ್ಟು ಕರಕಲಾಗಿದೆ. ಉತ್ತರ ಕನ್ನಡದ ಕಾರವಾರ ತಾಲೂಕಿನ ಆಮದಹಳ್ಳಿಯಲ್ಲಿ ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ. ಸಿಫ್ರೇನ್ ಥಾಮಸ್ ಫರ್ನಾಂಡಿಸ್ ಎಂಬುವರಿಗೆ ಸೇರಿದ ಬಜಾಜ್ ಮ್ಯಾಕ್ಸಿಮೋ ಆಟೋ ಹಾಗೂ 2 ಡೀಸೆಲ್ ಕಾರು ಅಗ್ನಿಗಾಹುತಿಯಾಗಿದೆ. ಆಟೋಗೆ ಅಳವಡಿಸಿದ್ದ ಎಲ್ಪಿಜಿ ಗ್ಯಾಸ್ ಕಿಟ್ನಿಂದ ಸ್ಫೋಟ ಸಂಭವಿಸಿದ ಶಂಕೆ ವ್ಯಕ್ತವಾಗಿದೆ. ಕಾರವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ವಿದ್ಯುತ್ ಲೈನ್ ಸರಿಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಕರೆಂಟ್ ತಗುಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದು ಇನ್ನೋರ್ವನ ಸ್ಥಿತಿ ಗಂಭೀರವಾಗಿದೆ. ಘಟನೆಯು ಹಾಸನ ಜಿಲ್ಲೆ ಕಾಟಿಹಳ್ಳಿ ಟೀಚರ್ಸ್ ಕಾಲೋನಿಯಲ್ಲಿ ಅವಘಡ ಸಂಭವಿಸಿದೆ. 18 ವರ್ಷದ ಬಿಹಾರ್ ಮೂಲದ ಬರೀಕುಲ್ ಮೃತ ಕಾರ್ಮಿಕ. 17 ವರ್ಷದ ಅಪ್ರಾಪ್ತ ಸಲೀಂ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಸಂಚಾರ ಪೊಲೀಸರ ಚೌಕಿಯ ಹಾರಿ ಬೀಳುವಂತೆ ಕಾರ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ ಘಟನೆಯ ಸಿಸಿಟಿವಿ ದೃಶ್ಯದಲ್ಲಿ ಲಭ್ಯವಾಗಿದೆ. ಹಲಸೂರು ಲೇಕ್ ಬಳಿ ರಭಸವಾಗಿ ಬಂದ ಫಾರ್ಚ್ಯೂನರ್ ಕಾರೊಂದು ಪೊಲೀಸ್ ಚೌಕಿಗೆ ಡಿಕ್ಕಿಯಾಗಿತ್ತು. ಮೈ ಜುಮ್ ಎನ್ನಿಸುವಂತಹ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಟೈರ್ ಪಂಚರ್ ಆಗಿ ನಿಂತಿದ್ದ ಟಿಟಿ ವಾಹನಕ್ಕೆ ಹಿಂದಿನಿಂದ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದ ಘಟನೆ ಏರ್ಪೋರ್ಟ್ ರಸ್ತೆಯ ಚಿಕ್ಕಜಾಲದ ಬಳಿ ನಡೆದಿದೆ. ಅಪಘಾತದ ರಭಸಕ್ಕೆ ಇಕೋ ಕಾರು ನುಜ್ಜುಗುಜ್ಜಾಗಿದ್ದು ಜಖಮಾದ ಕಾರಿನಲ್ಲಿ ಚಾಲಕನ ಕಾಲು ಸಿಲುಕಿ ನರಳಾಡಿದ್ದಾರೆ. ಸ್ಥಳೀಯರು ಕಾರಿನ ಮುಂಭಾಗ ಕಿತ್ತು ಚಾಲಕನನ್ನ ಹೊರಗಡೆ ಎಳೆ ತಂದಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬೊಲೆರೋ, ಆಟೋ ಹಾಗೂ ಟಿಪ್ಪರ್ ಲಾರಿ ಸೇರಿ 3 ವಾಹನಗಳು ಹಾನಿಯಾಗಿವೆ. ಅನಾಹುತದಲ್ಲಿ 3 ವಾಹನ ಚಾಲಕರಿಗೂ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಡಿಕೇರಿ ಸಮೀಪದ ಚಟ್ಟಳ್ಳಿಯ ಕಾಫಿ ತೋಟದಲ್ಲಿ ಹುಲಿ ಸಾವನ್ನಪ್ಪಿದೆ. ಈ ಭಾಗದಲ್ಲಿ ಕೆಲವು ದಿನಗಳಿಂದ ಹುಲಿ ಕಾಣಿಸಿಕೊಂಡಿತ್ತು. ಇದೀಗ ಕಾಫಿ ತೋಟದಲ್ಲಿ ಹುಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಉಬ್ರಾಣಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಫಸಲಿಗೆ ಬಂದಿದ್ದ ಅಡಿಕೆ ಮರಗಳು ನಾಶವಾಗಿದೆ. ಕಾಡು ಪ್ರಾಣಿಗಳ ನಿರಂತರ ದಾಳಿಯಿಂದ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ರೈತರಿಗೆ ಹಂಚಿಕೆಯಾಗದೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಯೂರಿಯಾ ಗೊಬ್ಬರವನ್ನು ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಗೆಜ್ಜಗದಹಳ್ಳಿಯಲ್ಲಿ ಸಂಗ್ರಹಿಸಿಟ್ಟಿದ್ದ ಬರೋಬ್ಬರಿ 1,90,125 ರೂಪಾಯಿ ಮೌಲ್ಯದ ಯೂರಿಯಾವನ್ನು ಜಪ್ತಿ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ದಾಳಿ ವೇಳೆ ಡಿಆರ್ಐ ಅಧಿಕಾರಿಗಳಿಗೆ ಈ ಗೋಡಾನ್ಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಅದರ ಆಧಾರದ ಮೇಲೆ ದಾಳಿ ಮಾಡಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಕ್ಯಾಬ್ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಈಶಾನ್ಯ ಭಾಗದ ಡಿಸಿಪಿ ಸುಜೀತ್ ಪ್ರತಿಭಟನಾಕಾರರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 2 ದಿನಗಳಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾದಹಳ್ಳಿ ಟೋಲ್ ಪ್ಲಾಜಾ ಬಳಿ ನಡೆಸ್ತಾ ಇದ್ದ ಪ್ರತಿಭಟನೆ ಕೈಬಿಟ್ಟಿದ್ದು ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಯದಿದ್ದರೆ ಮತ್ತೆ ಪ್ರತಿಭಟಿಸುವುದಾಗಿ ಸೂಚಿಸಿದ್ದಾರೆ. ಪವಿತ್ರಗೌಡ ಜೈಲಿನಿಂದ ಹೊರಬರಲು ಇನ್ನೂ 1 ವರ್ಷ ಬೇಕು ಅಂತ ಹಾವೇರಿಯಲ್ಲಿ ಪವಿತ್ರಗೌಡ ಪರ ವಕೀಲ ಬಾಲನ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಪವಿತ್ರಗೌಡ ಪರ ವಕೀಲರ ಹೇಳಿಕೆ ಅಚ್ಚರಿ ಮೂಡಿಸಿದೆ. ಪವಿತ್ರಗೌಡ ಜಾಮೀನು ಅರ್ಜಿ ವಜಾ ವಿಚಾರಕ್ಕೆ ಮಾತನಾಡಿದ ವಕೀಲರು ಇದೇ 17ಕ್ಕೆ ಸಾಕ್ಷಿಗಳ ಟ್ರಯಲ್ ಪ್ರಾರಂಭವಾಗಲಿದೆ. ಪವಿತ್ರಗೌಡ ಹೊರಬರಲು ಮ್ಯಾಕ್ಸಿಮಮ್ 1 ವರ್ಷ ಬೇಕು ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಕೆಎಫ್ಡಿ ಸೋಂಕಿನ ಆತಂಕ ಹೆಚ್ಚಾಗಿದೆ. ಹೊಸನಗರ ತಾಲೂಕಿನ ಬಳಿಕ ಇದೀಗ ತೀರ್ಥಹಳ್ಳಿಗೂ ಸೋಂಕು ವ್ಯಾಪಿಸಿದೆ. ಅರಳಸುರಳಿಯಲ್ಲಿ 2 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದರೆ ಹೊಸನಗರದ ಬೆಳ್ಳೋಡಿ ಗ್ರಾಮದಲ್ಲೂ ಮತ್ತೆ 2 ಕೇಸ್ ಪತ್ತೆಯಾಗಿದ್ದು ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಕೆಲಸದಲ್ಲಿ ಒತ್ತಡ ಹಿನ್ನೆಲೆಯಲ್ಲಿ ರಜೆ ಸಿಗದಿದ್ದಕ್ಕೆ ವಧುವರ ಇಬ್ಬರು ಆನ್ಲೈನ್ ವಿಡಿಯೋ ಮೂಲಕ ನಿಶ್ಚಿತಾರ್ಥವಾದ ವಿಚಿತ್ರ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದ ನಿವಾಸಿ ಸುಹಾಸ್ ಎಂಬಾತ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈತನಿಗೆ ಉಡುಪಿ ಮೂಲದ ಮೇಘ ಎಂಬ ಯುವತಿ ಜೊತೆಗೆ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು. ಆದರೆ ಕೆಲಸದಲ್ಲಿ ರಜೆ ಸಿಗದಿದ್ದಕ್ಕೆ ಆತ ಕೆನಡಾದಿಂದಲೇ ವಿಡಿಯೋ ಕಾಲ್ ಮೂಲಕ ಕನೆಕ್ಟ್ ಆದರೆ ಇತ್ತ ಉಡುಪಿಯ ಸರಸ್ವತಿ ಭವನದಲ್ಲಿ ಯುವತಿ ವರ್ಚುವಲ್ ಆಗಿ ಕನೆಕ್ಟ್ ಆಗಿದ್ರು. ಇಬ್ರು ವಿಡಿಯೋ ಕಾಲ್ನಲ್ಲಿ ರಿಂಗ್ ತೋರಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಕುಟುಂಬಸ್ಥರು ಸಾಕ್ಷಿಯಾಗಿದ್ದಾರೆ. ಮುಂದಿನ ತಿಂಗಳು ಜನವರಿ 7, 8ರಂದು ಇಬ್ಬರಿಗೂ ಮದುವೆ ನಿಶ್ಚಯ ಮಾಡಲಾಗಿದೆ.
ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಾರತದ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಭೇಟಿ ನೀಡಿದ್ದಾರೆ. ಕೆಎಸ್ಸಿ ಅಧ್ಯಕ್ಷರಾದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಮೊದಲು ಬಾರಿ ಭೇಟಿ ನೀಡಿದ್ದು ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಐಪಿಎಲ್ ಕಪ್ ಅನ್ನು ಬೆಂಗಳೂರು ಗೆದ್ದಿದೆ. ಹೀಗಾಗಿ ಮುಂದಿನ ಉದ್ಘಾಟನಾ ಪಂದ್ಯವನ್ನ ಬೆಂಗಳೂರು ತನ್ನ ತವರು ಕ್ರೀಡಾಂಗಣದಲ್ಲಿ ಆಡಲಿಕ್ಕೆ ಅವಕಾಶ ನೀಡಲು ಬಿಸಿಸಿಐ ಹಾಗೂ ಗೃಹ ಸಚಿವರ ಜೊತೆ ಮಾತುಕತೆ ನಡೆಸಿದ್ದೇನೆ. ಎಲ್ಲಾ ಗೊಂದಲಗಳನ್ನು ಬಗೆಹರಿಸಿ ರಾಜ್ಯದಲ್ಲಿ ಕ್ರಿಕೆಟ್ಗೆ ಉತ್ತಮ ಆದ್ಯತೆ ನೀಡುತ್ತೇವೆ ಅಂತ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಇನ್ನು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಜನ್ಮದಿನ ಹಿನ್ನೆಲೆಯಲ್ಲಿ ಅಭಿಮಾನಿಯ ರಕ್ತದಲ್ಲಿ ಕುಮಾರಸ್ವಾಮಿ ಭಾವಚಿತ್ರ ಅರಳಿದೆ. ಧಾರವಾಡ ಗ್ರಾಮೀಣ ಜೆಡಿಎಸ್ ಯುವ ಘಟಕದ ಕಾರ್ಯದರ್ಶಿಯಾಗಿರುವ ಪ್ರವೀಣ್ ತನ್ನ ರಕ್ತದಿಂದ ಚಿತ್ರ ಬಿಡಿಸಿ ಶುಭಾಶಯವನ್ನು ಕೋರಿದ್ದಾರೆ. ಮೈಸೂರಿಗೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ವಾಗತಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೆಯಲಿರುವ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಯವರ 1066ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಇದಾಗಿತ್ತು ಇವತ್ತಿನ ರಾಜ್ಯದ 30 ಜಿಲ್ಲೆಯ 30 ಸುದ್ದಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.